ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ಅಕ್ರಮ ವಲಸಿಗರೇನಿದ್ದಾರೆ ಇವರು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಹಾಗೂ ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ನ ಮಾಡಲಾಗಿದೆ. ಬಾಂಗ್ಲಾದೇಶಿಗರು ಕೂಡ ಅಂದರೆ ವಲಸಿಗರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ನಾನು ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಭಾಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ. ಭವಿಷ್ಯದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗುತ್ತಿರುವಂಥ ಮತ್ತು ಭಾರತದ ಕರ್ನಾಟಕದ ಸುರಕ್ಷತೆಯ ಆಪತ್ತಿನಲ್ಲಿ ಒಡ್ಡುವಂಥ ಒಂದು ವಿಚಾರವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರ ಸರ್ಕಾರಕ್ಕೆ ಜಾಗೃತಿ ಮಾಡುವಂಥದ್ದು, ಹೋಮ್ ಮಿನಿಸ್ಟ್ರಿಗೆ ಜಾಗೃತಿ ಮಾಡುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಒಂದು ನಿಮಿಷ. ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ, ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾರೆ, ನುಸುಳಿಕೋರರು, ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಕೊಡ್ತಾ ಇದ್ದಾರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಆಧಾರ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ವಲಸೆ ಬೇರೆ ಬೇರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಒಂದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಇರೋದರಿಂದ ಕೆಲಸವನ್ನು ಹುಡ್ಕೊಂಡು ಬಂದು ಇಲ್ಲಿ ತಮ್ಮದೇ ಆದಂಥ ಕಾಲನಿ ಮಾಡುವಷ್ಟಕ್ಕೂ ಕೂಡ ಇವರು ಬೆಳೆದಿದ್ದಾರೆ. ಸರ್, ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಆದರೆ ಕೆಲವು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೀಗ ಮತ್ತೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣ ಕ್ರಮ ಆಗ್ತಾಯಿಲ್ಲ. ಹಲವಾರು ವಿಚಾರಗಳಲ್ಲಿ ಅವ್ರ ಹೇಳಿಕೆಗೂ ಪೊಲೀಸ್ ಇಲಾಖೆ ನಡವಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವಂಥದ್ದು ನಾವು ನೋಡಿದ್ದೇವೆ. ಇದು ಬೇರೆ ಥರದಲ್ಲ, ಇದು ಗಂಭೀರವಾಗಿ ತೊಗೋಬೇಕು. ಅಲ್ಲಿ ಬಾಂಗ್ಲಾದೇಶ್ ಕಾಲನಿಗಳಾಗಿದೆ, ಅವುಗಳನ್ನು ಐಡೆಂಟಿಫೈ ಮಾಡಿ ಹೊರಗೆ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸಿಸ್ಟಮಲ್ಲಿ, ಗೌರ್ಮೆಂಟ್ ನೌಕರಿಯಲ್ಲಿ. ಸರ್, ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುಕೋರರು ಅಕ್ರಮವಾಗಿ ಬರ್ತಾ ಇದ್ದಾರೆ. ಅಕ್ರಮವಾಗಿ ಬರ್ತಾ ಇರುವ ಬಾಂಗ್ಲಾದೇಶಿಗರ ಹಾಟ್ಸ್ಪಾಟ್ ಬೆಂಗಳೂರಾಗಿದೆ. ನುಸುಳುಕೋರರ ಮೇಲೆ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣು. ಕತ್ತಲಾಗುತ್ತಿದ್ದಂತೆ ರಸ್ತೆಗಿಳಿತಾರೆ ಇವರು ನುಸುಳುಕೋರರು. ಪಶ್ಚಿಮ ಬಂಗಾಳ, ಅಸ್ಸಾಂ ಗಡಿಯಲ್ಲಿ ಅಕ್ರಮವಾಗಿ ಇವರು ಭಾರತಕ್ಕೆ ಎಂಟ್ರಿ ಆಗ್ತಾರೆ. 2,000ದಿಂದ 20,000 ಕೊಟ್ಟು ಗಡಿಯಲ್ಲಿ ಇವರು ಅಕ್ರಮವಾಗಿ ನುಸುಳುಕೊಂಡು ಬರ್ತಾರೆ. ನುಸುಳುಕೋರರನ್ನ ಒಳ ಬಿಡೋದು ಏಜೆಂಟ್ಗಳಿದ್ದಾರೆ. ನುಸುಳುಕೋರರನ್ನ ಭಾರತದ ಗಡಿ ಒಳಗೆ ಬಿಡೋದಕ್ಕೂ ಕೂಡ ಏಜೆಂಟ್ಗಳಿದ್ದಾರಂತೆ. ನೋಡಿ ಎಂಥ ದೇಶದ್ರೋಹಿ ಕೆಲಸ ಅಂತ ಹೇಳಿದರೆ. ಅವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಭಾರತದ ಗಡಿಯ ಒಳಗಡೆ ಅಕ್ರಮವಾಗಿ ಬರ್ತಾರೆ. ಅವರನ್ನು ಭಾರತದ ಗಡಿ ಒಳಗೆ ಬಿಡೋದಕ್ಕೆ ಏಜೆಂಟುಗಳಿದ್ದಾರೆ. 2,000ದಿಂದ 20,000 ರೂಪಾಯಿ ನಿಮ್ಮ ಕೈಯಲ್ಲಿ ಇತ್ತು ಅಂತ ಹೇಳಿದರೆ ಬಾಂಗ್ಲಾದೇಶದವ್ರ ಕೈಯಲ್ಲಿ, ಅವರು ಭಾರತದ ಒಳಗೆ ಅಕ್ರಮವಾಗಿ ಬರ್ಬೋದು. ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ, ಏನೂ ಇಲ್ಲ. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ನುಸುಳುಕೋರರು ಹೇಳಿದ್ದೇನು? ಗಡಿ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ತುಂಬ ಬಡತನ ಇದೆಯಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ಯಾರು ಕೂಡ ಇಲ್ಲಿ ಕಳ್ಳತನ ಮಾಡಲ್ಲ ಅಂತೇಳಿ ಹೇಳ್ತಾರೆ. ಕೇಳಿದರೆ ಕಷ್ಟಪಟ್ಟು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದೀವಿ ನಾವು. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ಬಾಂಗ್ಲಾ ವಲಸಿಗರು ಅಳಲನ್ನು ತೋಡ್ಕೊಳ್ತಾರೆ. ಆದರೆ ಹೊಟ್ಟೆ ತುಂಬಿಸಿಕೊಳ್ಳೋದು ಓಕೆ, ಆದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರೋದಕ್ಕೆ ಕಾನೂನಿದೆ, ಮತ್ತೊಂದಿದೆ. ಹೆಂಗೆ ಇವರು ಅಕ್ರಮವಾಗಿ ಬರ್ತಾರೆ? आप लोग यहाँ पर क्या काम करते हैं? एक पूरा कपड़ा कचरे का? हाँ, यही कचरा का काम करता हूँ हम लोग। BBM पर गाड़ी में काम करता है? सुबह BBM पे गाड़ी में इस कॉलोनी में जाता हूँ, इसी कॉलोनी से जाता हूँ। यही सर। आप लोग यहाँ पर क्या काम करते हैं? आपका नाम क्या? कहाँ से? कलकत्ता। सच बोल। सच बोल रहा है। आपका नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से।
किधर बांग्लादेश? बांग्लादेश का बांग्लादेश खुलना जिला का है, खुलना जिला। आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को, बीडीआर नहीं? आर्मी बीडीआर देता है उसको। कितना पैसा? कितना वो गरीब आदमी। आपका नाम क्या है? अलाम कहाँ से है? वो बांग्लादेशी के सर। बांग्लादेश। कब आया बांग्लादेश? ಬಾಂಗ್ಲಾದೇಶದಿಂದ ಈ ನುಸುಳುಕೋರರು ಅಕ್ರಮವಾಗಿ ಬರ್ತಾರೆ. 2,000ದಿಂದ 20,000ದವರೆಗೆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಬರ್ತಾರೆ. ಇವರು ವಾಸ್ತವ್ಯ ಹೂಡೋದು ಈ ಸಿಟಿಗಳಲ್ಲಿ. ನೋಡಿ, ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ನ ಬಿಗ್ ಇಂಪ್ಯಾಕ್ಟ್ ಇದು. ಇವರು ಬಂದು ಬೆಂಗಳೂರು ಸೇರಿದಂತೆ ಬೆಂಗಳೂರು ರೂರಲ್ ಕಡೆಯೆಲ್ಲ ಇವರು ವಾಸ್ತವ್ಯ ಹೂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸ್ ರೇಡ್ ಆಗಿದೆ. ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಯಾವಾಗ ಎಕ್ಸ್ಪೋಸ್ ಮಾಡ್ತೋದಾದ ನಂತರವೇ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರು ರೇಡ್ ಮಾಡಿದ್ದಾರೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳನ್ನು ನಿರ್ಮಾಣ ಮಾಡಿ ನುಸುಳುಕೋರರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಹೇಳ್ತಾ ಇದ್ರು? ಹೊಟ್ಟೆ ತುಂಬಿಸ್ಕೊಳ್ತೀವಿ ನಾವು, ಬಾಂಗ್ಲಾದಿಂದ ಹಣ ಕೊಟ್ಟು ಬಂದು ಏಜೆಂಟ್ರಿಗೆ ಇಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ. ಅಂಥ ಗಿಡ್ಡಪ್ಪನಹಳ್ಳಿ ಬಳಿ ಇರುವಂಥ ಕಸದ ಶೆಡ್ನ ನಿರ್ಮಾಣ ಮಾಡಿ ಅಲ್ಲಿ ರೇಡ್ ಮಾಡಿದ್ದಾರೆ. ನುಸುಳುಕೋರರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಸಂಕ್ಷಿಪ್ತ ವರದಿಯನ್ನು ಮಾಡಿದ್ದಾರೆ. ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ಸಿಂಗಾಪರೇಷನ್ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡಪ್ಪನಹಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಆ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ, ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳನ್ನು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ, ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ.